ಪ್ರತಿ ಸಲ ಬಜೆಟ್ನಲ್ಲೂ ಅದೊಂದು ಚರ್ಚೆ ಯಾವಾಗಲೂ ಇರುತ್ತೆ. ಸಂಬಳದಾರರಿಗೆ ಬಂಪರ, ತೆರಿಗೆ ರಿಲೀಫ್ ಸಿಗುತ್ತಾ? ಅದು ಸುಮ್ಮನೆ ಕ್ಲೀಶೆ ಆಗಿಬಿಟ್ಟಿದೆ. ಅದು ಹಂಗೆ ಚರ್ಚೆ ಮಾಡೋದು. ಏನೇನು ರಿಲೀಫ್ ಕೊಡಬೇಕಾಗಿತ್ತೋ ಕಳೆದ ಸಲ ಕೊಟ್ಟಾಗಿದೆ. 12 ಲಕ್ಷದ ತನಕ ತೆರಿಗೆ ಇಲ್ಲ ಈಗ ದೇಶದಲ್ಲಿ, ಆದಾಯ ತೆರಿಗೆ ಇಲ್ಲ. 12 ಲಕ್ಷ ವಾರ್ಷಿಕ ಆದಾಯದ ತನಕ. ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಒಂದು ವರ್ಷಕ್ಕೆ 15 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರು ಕೂಡ 1 ರೂಪಾಯಿನೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಒಂದು ವರ್ಷಕ್ಕೆ 15 ಲಕ್ಷದ ತನಕ ಟ್ಯಾಕ್ಸ್ ತಗೊಳ್ಳೋರು ಕೂಡ 1 ರೂಪಾಯಿನೂ ಕಟ್ಟಬೇಕಾಗಿಲ್ಲ. ಕಳೆದ ಸಲದ ಘೋಷಣೆ ಅದು ಯಥಾ ಪ್ರಕಾರ ಮುಂದುವರಿತಾ ಇದೆ. ಉಳಿದಂತೆ ರಾಜ್ಯಗಳಿಗೆ ಏನು ಸಿಕ್ತು? ಸಾಮಾನ್ಯವಾಗಿ ನಾವು ನೋಡಿದ್ದೀವಿ. ಕಳೆದ ಸಲದ ಬಜೆಟನ್ನು, ನಿರ್ಮಲಾ ಸೀತಾರಾಮನ್ರ ಕಳೆದ ಸಲದ ಬಜೆಟ್ ಭಾಷಣವನ್ನು ನೀವು ನೆನಪಿಸಿಕೊಂಡ್ರೆ ಎಷ್ಟು ಸಲ ಬಿಹಾರ ಅಂತ ಬಂದು ಹೋಯಿತು. ಬಿಹಾರದ ನಗರಗಳು, ಗ್ರಾಮಗಳ ಹೆಸರುಗಳು ಎಷ್ಟು ಸಲ ಬಂದು ಹೋದವು? ಯಾಕೆ? ಎಲೆಕ್ಷನ್ ಇತ್ತಲ್ಲಿ, ವಿಧಾನಸಭಾ ಎಲೆಕ್ಷನ್ನು. ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದು ಒಂದು ಬಿಹಾರದ ವಿಧಾನಸಭಾ ಎಲೆಕ್ಷನ್ಗೆ ಅಷ್ಟೆಲ್ಲ ಘೋಷಣೆ ಮಾಡಿದ್ದಾರೆ ಇವರು. ಈ ಸಲ 5 ರಾಜ್ಯಗಳ ಚುನಾವಣೆಗಳಿದ್ದಾವೆ. ಕೇರಳ, ತಮಿಳುನಾಡು, ಪಾಂಡಿಚೇರಿ, ಅಸ್ಸಾಮು, ಪಶ್ಚಿಮ ಬಂಗಾಳ. ಆ ರಾಜ್ಯಗಳಿಗೆ ಧಾರೆ ಎರೆದು ಬಿಡ್ತಾರೆ ಬಜೆಟ್ನಲ್ಲಿ ದುಡ್ಡನ್ನು ಅಂತ. ಹಾಗೇನು ಮಾಡಿಲ್ಲಪ್ಪ. ನಿಮಗೆ ಆ ರಾಜ್ಯಗಳ ಹೆಸರುಗಳು ಬಜೆಟ್ ಭಾಷಣದಲ್ಲಿ ಪ್ರಸ್ತಾಪ ಆಗಿದ್ದ ಅಪರೂಪ. ಪ್ರಸ್ತಾಪ ಆದರೂ ಕೂಡ ಉಳಿದೆಲ್ಲ ಯೋಜನೆಗಳ ಜೊತೆಗೆ ಅಲ್ಲೂ ಕೂಡ ಒಂದು ಯೋಜನೆ ಅನ್ನುವ ರೀತಿಯಲ್ಲಿ ಪ್ರಸ್ತಾಪ ಆಗಿದೆ. 3 ಕರ್ತವ್ಯಗಳನ್ನು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು ಆರಂಭದಲ್ಲೇ. ಭಾರತದ ಆರ್ಥಿಕತೆಯನ್ನು ಸುಸ್ಥಿರವಾಗಿಡುವುದು, ದೇಶದ ಜನರ ಆಶೋತ್ತರಗಳನ್ನು ಈಡೇರಿಸುವುದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಾಧಿಸುವುದು ಅಂತ. ಆ ನಿಟ್ಟಿನಲ್ಲಿ ಬಜೆಟ್ ಇತ್ತು. ಕಳೆದ ವರ್ಷ 50,65,000 ಕೋಟಿಯ ಬಜೆಟ್ ಆದರೆ ಈ ವರ್ಷ 53,47,000 ಕೋಟಿಯ ಬಜೆಟ್ಟು. ಬರ ದುಡ್ಡು, ಆದಾಯ ತೆರಿಗೆ 35,33,000 ಕೋಟಿ, ಸಾಲಯೇತರ ಸ್ವೀಕಾರ 1,18,000 ಕೋಟಿ, ಸಾಲ ಸ್ವೀಕಾರ 16,60,000 ಕೋಟಿ, ತೆರಿಗೆಯೇತರ ಆದಾಯ 32,000 ಕೋಟಿ. ಒಟ್ಟು ಬಜೆಟ್ಟು 53,47,000 ಕೋಟಿ. ಉಳಿದಂತೆ ತುಂಬ ನಂಬರ್ ಹೇಳ್ತಾ ನಿಮ್ಮನ್ನೇನು ಬೋರ್ ಮಾಡೋದಿಲ್ಲ. ನೋಡಿ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬಜೆಟ್ ಮಂಡನೆಯಾದಾಗ 197 ಕೋಟಿ ಬಜೆಟ್. ಅದು 197 ಕೋಟಿಯ ಬಜೆಟ್. ಈಗ 53 ಲಕ್ಷ ಕೋಟಿಯ ಬಜೆಟ್ಟಿಗೆ ಬಂದು ನಿಂತಿದ್ದೀವಿ. ವಿ ಆರ್ ದಿ 4th largest economy in the world.